ನ್ಯೂ ಹಿಡನ್ ಪ್ಲೇಸ್ ತೋರಿಸ್ತೀನಿ ಬನ್ನಿ. ಈ ಪ್ಲೇಸ್ ಯಾರಿಗಾದ್ರೂ ಗೊತ್ತಾ, ನೋಡಿಲ್ಲ ಅಂತಂದರೆ ತಿಳ್ಕೊಳ್ಳಿ. ಸೊ ಇಲ್ಲಿ ಕೈವಾರದಿಂದ ಕೈಲಾಸಗಿರಿ ಹೋಗ್ಬೋದು, ಹತ್ರ ಆಗುತ್ತೆ. ಈ ಪ್ಲೇಸ್ ನಮಗೆ ತುಂಬ ನಿಯರ್, ಯಾಕಂದರೆ ನಮ್ಮ ತಾತದು ಕೈವಾರ ಹುಟ್ಟಿದ ಪ್ಲೇಸ್ ಆಗಿರೋದ್ರಿಂದ ನಾನು ತುಂಬ ಸತಿ ಈ ಪ್ಲೇಸಿಗೆ ಬಂದಿದ್ದೀನಿ. ಆದರೆ ಇವಾಗ ಇನ್ನೂ ಕ್ಲೀನಾಗಿ ಮಾಡಿದ್ದಾರೆ. ಇಲ್ಲಿ ಮಿಸ್ ಮಾಡದೆ ಈ ಪ್ಲೇಸ್ಗೆ ಹೋಗಿ. ಇದು ಕೈಲಾಸಗಿರಿ ಬೆಟ್ಟ ಆಗಿದ ತಕ್ಷಣ ಅಲ್ಲೇ ಇನ್ನೂ ಒಳಗಡೆ ಒಂದು ಫಾರೆಸ್ಟರ ಒಳಗಡೆ ಒಂದು ರೂಟ್ ಇದೆ, ಈಗ ಹೊಸದಾಗಿ ಮಾಡಿರೋದು. ಹೋದ್ರೆ ನೀವು ಈ ಥರ ಕುದುರೆ, ಈ ಥರ ದೊಡ್ಡ ಬೆಟ್ಟ ಅಡ್ವೆಂಚರ್ ಫೇಸ್ ಮಾಡ್ಬೋದು. ಅದ್ರ ಮೇಲೆ ಶಿವ ಟೆಂಪಲ್ಲು, ಆಂಜನೇಯ ಟೆಂಪಲ್ಲು ಇದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತಲೂ ಫಸ್ಟ್ ಟೈಮ್ ಅಲ್ಲಿ ನಾನು ವಿಸಿಟ್ ಮಾಡಿದ್ದು. ಸೊ ಅದಾದಮೇಲೆ ಯೋಗಿ ನಾರಾಯಣ ಕೈವಾರ ತಾತ ಫೇಮಸ್ಸು. ಅವರು ಗ್ರಂಥ ಬುಕ್ ಬರೆದಿರೋದೆಲ್ಲ ನೀವು ನೋಡಿ ಕೇಳಿದ್ರೆ ನೀವು ತಿಳ್ಕೊತೀರ ಏನೇನು ಆ ಕಾಲದಲ್ಲಿ ಏನೇನು ನಡೆದಿತ್ತು, ಮುಂದೆ ಈ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದು. ಇದು ದೊಡ್ಡ ಕೇವ್ ಟೆಂಪಲ್ಲು, ಕೈಲಾಸಗಿರಿ ದೊಡ್ಡ ಕೇವಲ್ಲಿ ಈ ಥರ ಮನುಷ್ಯ ಕೊಡ್ದು ಸೃಷ್ಟಿ ಮಾಡಿರೋದು ಅನ್ಕೊಬೋದು. ಕೈಲಾಸಗಿರಿ ಬೆಟ್ಟ ಒಳಗಡೆ ಹೋದ್ಮೇಲೆ ಅಟ್ಮಾಸ್ಫಿಯರ್ ತುಂಬ ಕೂಲ್, ಕಾಮ್ ಮತ್ತು ಲೈಟ್ ಡಿಮ್ ಆಗಿರುತ್ತೆ ಬೆಳಕಂತೂ. ಹಳೆ ಕಾಲದ ಗುಹೆಗೆ ನಾವು ಎಂಟರ್ ಕೊಟ್ಟರೆ ಇದು ಹೇಗೆ ಅನಿಸುತ್ತೆ ಅದೇ ಥರ ಇಲ್ಲಿ ನಮ್ಗೆ ಅದೇ ಫೀಲ್ ಕೊಡುತ್ತೆ. ಒಂದು ಸತಿ ನೀವೇನಾದರೂ ಕೂಗಿದ್ರೆ ಅದು ನಿಮಗೂ 7 ಸತಿ ಕೇಳಿಸುತ್ತೆ. ಹಾಗೆ ಒಳಗಡೆ ಹೋಗಿದ್ರೆ ನೀವು ಅಟ್ರಾಕ್ಟಿವ್ ಆಗಿ ಶ್ರೈನ್ ಡೆಡಿಕೇಟೆಡ್ ಲಾರ್ಡ್ ಶಿವ ಅಂತ ಹೇಳ್ಬೋದು. ಮತ್ತು ತುಂಬ ಭಕ್ತಾದಿಗಳು ಇಲ್ಲಿ ಬರ್ತಾರೆ, ಪ್ರೇ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಮೆಡಿಟೇಟ್ ಮಾಡ್ಕೊಂಡು ಹೋಗ್ತಾರೆ. ಲೈಟ್ ದೇವ್ರದ್ದು ಒಂದು ಸಾಂಗ್ ಕೇಳಿಸ್ತಲ್ವ ಅಲ್ಲಿ ಒಳಗಡೆ. ಈಗ ಇನ್ಸೈಡ್ ಹೋದರೆ ಕೈವಾರ ತಾತದು ದೊಡ್ಡ ಟೆಂಪಲ್ ಮಾಡಿದ್ದಾರೆ ಇಲ್ಲಿ. ಇದು ಅಂತೂ ತುಂಬ ಚೆನ್ನಾಗಿದೆ. ಅಮರನಾರಾಯಣ ಸ್ವಾಮಿ ಟೆಂಪಲ್ ಅಂತ ಹೇಳ್ಬೋದು. ಇದು ತಾತಯ್ಯ ಮಠ. ಸೊ ಆವಾಗಿನ ಕಾಲದಿಂದ ಈ ದೇವಸ್ಥಾನ ಇದೆ. ತುಂಬ ಜನ ಬಂದು ಹೋಗ್ತಾ ಇರ್ತಾರೆ, ಮೈಂಡ್ ಪೀಸ್ ಆಗುತ್ತೆ ಅಂತ. ಕೆಲವರು ಬುಕ್ಸ್ ಬಂದು ಓದ್ಕೊಂಡು ಬುಕ್ಸ್ ತಗೊಂಡು ಹೋಗ್ತಾರೆ. ನಾನು ಈ ಪ್ಲೇಸ್ಗೆ ಏನಕ್ಕೆ ಕರ್ಕೊಂಡು ಬಂದಿರೋದು ಅಂತಂದರೆ, ನಮ್ಮ ತಾತ ಅವರು ಹುಟ್ಟಿದ ಊರು ಹೇಗಿದೆ, ಯಾವ ಥರ ಪ್ಲೇಸಸ್ ಇದೆ. ನಮ್ಮ ಹಸ್ಬೆಂಡ್ ಅವರು ಯಾವತ್ತೂ ಈ ಕಡೆ ಬಂದಿಲ್ಲ, ಈ ಕಡೆ ಪ್ಲೇಸಸ್ ನೋಡಿಲ್ಲ. ಒಂದು ಸತಿ ತೋರಿಸೋಣ ಅಂತ ಬಂದಿದ್ದು. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಈ ಕಡೆ ತುಂಬ ಸತಿ ಬಂದಿದ್ದೀನಿ, ಓಡಾಡಿದ್ದೀನಿ, ನೋಡಿದ್ದೀನಿ. ಸೊ ಅವ್ರ ಬಗ್ಗೆ ಇವರು ಸ್ವಲ್ಪ ತಿಳ್ಕೊಳ್ಳಿ, ನಮ್ಮ ಕಡೆ ಯಾವ ಥರ ಹೇಗೆ ಅನ್ನೋದು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳಿ. ನಮ್ಮ ತಾತದು ಕೈವಾರ ಸಂತವರು ಆ ಪ್ಲೇಸಸ್ ಎಲ್ಲ ನಾನು ತೋರಿಸ್ಕೊಂಡು ಲಾಸ್ಟ್ ಇಲ್ಲಿಗೆ ಬಂದ್ವಿ. ಇಲ್ಲಿ ಕೈವಾರ ತಾತಯ್ಯ ಗ್ರೇಟ್ ಪೊಯೆಟ್ ಮತ್ತು ಯೋಗಿ ಅಂತ ಹೇಳ್ಬೋದು. ಇವರು ಒಬ್ಬರು ಸೋಷಿಯಲ್ ರಿಫಾರ್ಮರ್ ಅಂತಲೂ ಹೇಳ್ಬೋದು. ತುಂಬ ಜನ ಗೊತ್ತಿರೋರು ಈ ಪ್ಲೇಸ್ ಮಿಸ್ ಮಾಡದೆ ಹೋಗಲ್ಲ. ಸೊ ಈ ಪ್ಲೇಸ್ ಬಂದು ಹೋಗ್ತಾರೆ. ತುಂಬ ಜನ ನಾನು ಹೋಗಿರೋ ಕಡೆನೂ ನೀನು ಯಾವ ಪ್ಲೇಸ್ ಹೋಗಿದ್ದೆ ಅಂತ ಕೇಳಿರೋರೇ ಜಾಸ್ತಿ. ಸೊ ಈಗ ನಾವು ಟಯರ್ಡ್ ಆಗಿದ್ವಿ, ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೋಗ್ತಿದ್ದೀವಿ. ಮತ್ತು ಇದು ನಾನು ಕೈಲಾಸಗಿರಿ ತೋರಿಸ್ತಿದ್ದೀನಿ. ಕೈಲಾಸಗಿರಿ ಔಟ್ಸೈಡ್ ಬಂದರೆ ನಮಗೆ ಫಸ್ಟ್ ವೆಲ್ಕಮ್ ಈ ಥರ ಸ್ಟ್ರಕ್ಚರ್, ಅಂದರೆ ನಮಗೆ ವೈಬ್ ಈ ಥರ ಕೊಡುತ್ತೆ ನೋಡಿ, ಚೆನ್ನಾಗಿದೆ. ಮತ್ತು ರೋಡ್ ಅಂತೂ ಸಖತ್ತಾಗಿದೆ. ಇಂಥ ರೋಡ್ ನೀವು ಮಿಸ್ ಮಾಡ್ಕೊತೀರಾ. ಇದು ಕೂಡ ಅಡ್ವೆಂಚರ್ ಫೀಲ್ಡು. ಈ ಪ್ಲೇಸಸ್ ತುಂಬ ಜನ ಯಾರಿಗೂ ಜಾಸ್ತಿ ಗೊತ್ತಿಲ್ಲ, ನೋಡಿ ನೀವು ಹೋಗಿ ಬನ್ನಿ, ಚೆನ್ನಾಗಿರುತ್ತೆ. ಸೊ ಇದೆಲ್ಲ ನನಗೆ ಚೈಲ್ಡ್ಹುಡ್ ಮೆಮೊರೀಸ್ ಆಗಿರೋದ್ರಿಂದ ನಾನು ಈ ಪ್ಲೇಸ್ ಮರೆಯೋಕ್ಕಾಗಲ್ಲ, ಮತ್ತು ಹೇಳೋಕ್ಕಾಗಲ್ಲ ಅಲ್ವಾ. ನಮ್ಮ ಹಸ್ಬೆಂಡ್ಗೂ ತೋರಿಸ್ಬೇಕು. ನಾನು ಹೇಳಿದೆ ಬಾ ನಮ್ಮ ಕಡೆ ಚೆನ್ನಾಗಿದೆ. ಮತ್ತು ಈ ಪ್ಲೇಸಿಗೆ ಬಂದರೆ ನಮಗೆ ಕೈವಾರ ಪಾರ್ಕ್ ಸಿಗುತ್ತೆ, ಕೈಲಾಸಗಿರಿ, ಕೈವಾರ ತಾತ ಟೆಂಪಲ್ಲು, ಆಮೇಲೆ ಯೋಗಿ ನಾರಾಯಣ ಟೆಂಪಲ್ಲು. ಕೆಲವೊಂದು ತುಂಬ ದೇವಸ್ಥಾನಗಳಂತೂ ಜಾಸ್ತಿ ಇದೆ, ಹೇಳೋಕ್ಕಾಗಲ್ಲ ಅಷ್ಟೊಂದಿದೆ. ಪ್ರತಿಯೊಂದು ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೀನಿ ದೇವಸ್ಥಾನ. ಸೊ 1-2-3 ಬಿಟ್ಟಿರ್ಬೋದು ಅಷ್ಟೇ. ಇದು ಒಂದು ಫೇಮಸ್ ಟೆಂಪಲ್ ಅಂತ ಹೇಳ್ಬೋದು. ಬಿಸಿಲಂತೂ ತುಂಬ ಇದೆ, ತುಂಬ ಅಂದರೆ ತುಂಬ ಬಿಸಿಲು. ಸ್ಲಿಪ್ಪರ್ ಬಿಟ್ಟು ಆಚೆ ಹೋಗ್ಬೇಕಲ್ವಾ. ಬನ್ನಿ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡೋಣ. ಸ್ಪೀಡ್ ಪಾ, ಬಿಸಿ ಅಯ್ಯೋ, ಬಿಸಿ. ಇದು ತುಂಬ ಏನ್ಷಿಯಂಟ್ ಶಿವ ಟೆಂಪಲ್ಲು, ಬ್ಯೂಟಿಫುಲ್ ಆಗಿದೆ. ವೈಟ್ ಗೋಪುರ ಟೆಂಪಲ್. ಇದು ಪೀಸ್ಫುಲ್ ಸರೌಂಡಿಂಗ್ ಇರುತ್ತೆ. ಮತ್ತು ಇದು ಮಹಾಭಾರತ ಹಿಸ್ಟ್ರಿಗೆ ಕನೆಕ್ಟ್ ಆಗಿರುತ್ತೆ. ಮಹಾಭಾರತದ ಪ್ರಕಾರ ಬಕಾಸುರನನ್ನು ಸಂಹರಿಸಿ ಮತ್ತು ಭೀಮನು ಇಲ್ಲಿ ಬಂದು ಶಿವನನ್ನು ಪ್ರತಿಷ್ಠಾಪಿಸಿದ್ದಾನೆ ಅಂತ ಹೇಳ್ತಾರೆ ಜನ. ಮತ್ತು ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಇಲ್ಲಿ ಮಹಾಶಿವರಾತ್ರಿ ಅಂತೂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಥೌಸಂಡ್ಸ್ ಆಫ್ ಪೀಪಲ್ ಬರ್ತಾರೆ ಇಲ್ಲಿ ಫುಲ್ಲು ರೋಡ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ತಾರೆ. ಅಷ್ಟು
ಕ್ರೌಡ್ ಇರುತ್ತೆ. ಸೊ ನೀವು ಅಂಥ ಟೈಮಲ್ಲಿ ಮಿಸ್ ಮಾಡ್ಕೊಬೇಡಿ. ನಂದಿ ಹಿಲ್ಸು ಸೇಮ್ ನಂದಿ ಹಿಲ್ಸಲ್ಲೂ ಅಷ್ಟು ದೊಡ್ಡದಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಆಗುತ್ತೆ. ಸೊ ಈ ಪ್ಲೇಸಸ್ ಎಲ್ಲ ತುಂಬ ಜನಕ್ಕೆ ಸಿಟಿಯಲ್ಲಿರೋರಿಗೆ ಬೇರೆಯವ್ರಿಗೆ ಜಾಸ್ತಿ ಗೊತ್ತಿಲ್ಲ. ಈ ಕಡೆ ಸುತ್ತಮುತ್ತ ಇರೋರಿಗೆ ಅಷ್ಟೇ ಗೊತ್ತು ಈ ಪ್ಲೇಸಸ್ಸು. ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತಂದರೆ ತುಂಬ ಡಿವೋಟೀಸು ಭೀಮಲಿಂಗೇಶ್ವರಿಗೆ ಜಾಸ್ತಿ ಪ್ರೇ ಮಾಡ್ತಾರೆ. ಯಾಕಂದರೆ ಭೀಮ ಅವರು ಪೀಸು ಮತ್ತು ಸ್ಟ್ರೆಂತ್ ಪ್ರಾಸ್ಪರಿಟಿನ ತಗೊಂಬರ್ತಾರೆ ಅಂತ. ಭೀಮಲಿಂಗೇಶ್ವರ ಅಂತ ಹೆಸರು ಹೇಗೆ ಬಂತು ಗೊತ್ತಾ ಈ ಟೆಂಪಲ್ಗೆ? ಪಾಂಡವರಲ್ಲಿ ಒಬ್ಬರಾದ ಭೀಮ ಬಕಾಸುರನನ್ನು ಸಂಹರಿಸಿ ಮತ್ತು ಶಿವಲಿಂಗನನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ರು. ಅದರಿಂದ ಈ ದೇವಸ್ಥಾನಕ್ಕೆ ಭೀಮಲಿಂಗೇಶ್ವರ ಅಂತ ಬಂತು. ಕಂಪ್ಲೀಟ್ ವೈಟ್ ಬಿಲ್ಡಿಂಗು, ತುಂಬ ಚೆನ್ನಾಗಿದೆ. ಬಟ್ ಇವಾಗ ಫುಲ್ಲು ಬಿಸಿಲಿದೆ, ಹೋಗೋಣ ಬೇಡ ಅಂತ. ಬಟ್ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಲ್ಲ. ಈ ಬಿಸಿಲಲ್ಲೂ ತುಂಬ ಜನ ಓಡಾಡ್ತಿದ್ದಾರೆ ನೋಡಿ. ಬೆಟ್ಟ, ಕೆಳಗಡೆ ದೇವಸ್ಥಾನ, ವೈಬ್ ನೋಡಿ. ಇದೇ ಗರ್ಭಗುಡಿಯಲ್ಲಿ ಪವಿತ್ರ ಲಿಂಗ ಪ್ರತಿಷ್ಠಾಪಿಸಿರೋದು. ತುಂಬ ಕೂಲಾಗಿರುತ್ತೆ ಒಳಗಡೆ ಅಂತೂ, ದೇವಸ್ಥಾನ ಒಳಗಡೆ. ಬಟ್ ಆಚೆ ನೋಡಿ ಒಂದು ಮರ, ಈ ಥರ ಪ್ಲೇಸ್ ಇದೆ ಔಟ್ಸೈಡ್ ವೈಬ್. ತುಂಬ ಪೀಸಾಗಿದೆ, ಟ್ರಾಫಿಕ್ ಇಲ್ಲ, ಏನೂ ಇಲ್ಲ. ಈ ಥರ ಒಂದೊಂದು ಸತಿ ಹೋಗಿ ನೋಡ್ಕೊಂಡು ಬಂದರೆ ಮೈಂಡ್ಗೆ, ಮನಸ್ಸಿಗೆ ನೆಮ್ಮದಿಯಾಗಿರುತ್ತೆ, ಚೆನ್ನಾಗಿತ್ತಾ? ಈಗ ನಾವು ಕೈಲಾಸಗಿರಿ ಬೆಟ್ಟ ಇದೆ ಅಲ್ವಾ, ಅಲ್ಲೇ ಇನ್ನೊಂದು ರೋಡ್ ಇದೆ. ಅದ್ರ ಒಳಗಡೆ ಬಂದರೆ, ಅದು ಒಳಗಡೆ ಯಾರಿಗೂ ಗೊತ್ತಿಲ್ಲ, ಒಳಗಡೆ ಬಂದರೆ ಈ ಬೆಟ್ಟಕ್ಕೆ ನಾವು ತಲುಪ್ತೀವಿ. ಮೇಲೆ ಹತ್ತುತ್ತಾ ಇದ್ರೆ ಸ್ವಲ್ಪ ಸುಸ್ತಾಯಿತು, ಬಂತು ಫೈನಲಿ ಶಿವ ಟೆಂಪಲ್. ಹೋಗ್ತಾ ಇದ್ರೆ ಅಡ್ವೆಂಚರ್ ಫೀಲ್ ಜಾಸ್ತಿ ಆಯಿತು. ಸೊ ನಮ್ಮವ್ರು ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ನಿಧಾನವಾಗಿ ಹೋಗ್ತಿದ್ದಾರೆ. ಫೈನಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಎಂಟರ್ ಆದ್ವಿ. ಇದು ಇಲ್ಲಿ ನಿರ್ಮಿಸಿರೋದು ಮೇಲೆ, ಇದು ಹೊಸದಾಗಿ ಮಾಡಿರೋದು ಅಂತ ಹೇಳ್ಬೋದು. ಯಾಕಂದರೆ ಕೈಲಾಸಗಿರಿ ಆದಮೇಲೆ ಎಲ್ಲರೂ ರಿಟರ್ನ್ ಹೋಗ್ತಿದ್ರು. ಕೈಲಾಸಗಿರಿ ಆದಮೇಲೆ ಅದ್ರ ಒಳಗಡೆ ಬಂದ್ರೇ ಈ ಥರ ದೇವಸ್ಥಾನ. ಕೆತ್ತನೆ ಮಾಡಿರೋ ದೇವಸ್ಥಾನ, ಶಿವ ಮತ್ತು ಗಣೇಶ, ಪಾರ್ವತಿ ಎಲ್ಲರದು ನೋಡ್ಬೋದು. ಮತ್ತು ಆಂಜನೇಯ ಟೆಂಪಲ್ಲು ಇದೆ. ಮತ್ತು ಇಲ್ಲಿ ಮೇಲೇನೂ ಪ್ರಸಾದ ಇರುತ್ತೆ, ಕೆಳಗಡೆ ಕೈಲಾಸಗಿರಿ ಅಲ್ಲೂ ಪ್ರಸಾದ ಇರುತ್ತೆ. ತುಂಬ ಚೆನ್ನಾಗಿ ಮಾಡ್ಕೊಳ್ರೆ. ಕೈಲಾಸಗಿರಿ ಬಂದು ಅದ್ರ ಮೇಲೆ ಬೆಟ್ಟನ ಬಂದರೆ ನೀವು ಅಡ್ವೆಂಚರ್ ಫೀಲ್ ಆಗ್ತೀರಾ. ಅದಾದಮೇಲೆ ಮತ್ತು ಕೆಳಗಡೆ ಒಂದು ದೇವಸ್ಥಾನ, ವಿಚ್ ಟೆಂಪಲ್ ದಟ್ ಒನ್ ದಿಸ್ ಆಂಜನೇಯ ಟೆಂಪಲ್ಲು. ಆಂಜನೇಯ ಟೆಂಪಲ್ ಆದಮೇಲೆ ಮತ್ತಿನ್ನೂ ಸ್ಟೆಪ್ ಮೇಲೆ ಬಂದರೆ ಶಿವ ಟೆಂಪಲ್ಲು. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಇಲ್ಲಿ ಶಿವ. ತುಂಬ ಚೆನ್ನಾಗಿದೆ. ಇಲ್ಲಿಂದ ವ್ಯೂ ನೋಡಿ ಹೆಂಗೆ ಕಾಣಿಸುತ್ತೆ. ಇದಾದಮೇಲೆ ಫುಲ್ ಬೆಟ್ಟಗೂ ಹೋಗ್ಬೋದು. ಫುಲ್ ಬೆಟ್ಟನೂ ದಾರಿ ಇದೆ ಅಂತೆ, ಬಟ್ ಗೊತ್ತಿಲ್ಲ. ನಾವು ಆಲ್ರೆಡಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಇಲ್ಲ ನಮ್ಮವರು ಓಕೆ ಅಂತಂದರೆ ಹೋಗೋದು. ಮೇಲೆ ಹೋಗೋಕ್ಕೂ ದಾರಿ ಇದೆ ಅಂತೆ, ಹೋಗೋದಾ ಬೇಡವಾ ನೋಡೋಣ ಬನ್ನಿ. ತುಂಬ ಬಿಸಿಲು, ಬಟ್ ಗೈಸ್ ರಿಯಲಿ ಇಂಥ ಪ್ಲೇಸಸ್ನಂತೂ ಮಿಸ್ಸೇ ಮಾಡ್ಕೋಬಾರ್ದು. ತುಂಬ ಚೆನ್ನಾಗಿದೆ. How they are walking and coming. ನವಿಲು, ಪ್ರಾಣಿ ಪಕ್ಷಿಗಳೆಲ್ಲ ಇಲ್ಲಿ ನೋಡ್ಬೋದು ಈವ್ನಿಂಗ್ ಆದರೆ. ಅವ್ರು ಹೇಳಿದ್ರು ಅಲ್ಲಿ ಸ್ಟೇ ಇರೋರು. ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ, ಅಡ್ವೆಂಚರ್ ಫೀಲ್ ಆಗ್ತಿದೆ. ಸೊ ನೋಡಿ, ರೋಡ್ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ಮಳೆಗಾಲದಲ್ಲಂತೂ ಈ ಪ್ಲೇಸಿಗೆ ಬರೋಕ್ಕಾಗಲ್ಲ ಅನ್ಕೊತೀನಿ. ಯಾಕಂದರೆ ಮಣ್ಣು ರೋಡ್ ಇರೋದ್ರಿಂದ ಜಾರ್ಕೊಂಡು ಹೋಗಿ ಕೆಳಗಡೆ ಬಿದ್ದರೂ ಬೀಳ್ಬೋದು. ಅದಕ್ಕೆ ಬಟ್ ಹುಷಾರಾಗಿ ಬರಬೇಕು. ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು, ಏನಾದರೂ ಯೂಸ್ ಆಯ್ತಾ ಇಲ್ವಾ ಅನ್ನೋದು ನನಗೆ ಹೇಳಿ. ಹಾಯ್ ಕುದ್ರೇಸ್. ಇವೆಲ್ಲ ಹಸುಗಳಲ್ಲ ಗೈಸ್, 8 ಕುದುರೆಗಳಿದೆ ನೋಡಿ. 8 ಕುದುರೆಗಳು ಮೇಯ್ತಿದೆ. ಹಾಯ್, ಬಾಯ್ ಬಾಯ್. ನಮ್ಮವರು ಬಾ 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 ಬೇಗ ಅಂತ ಹೇಳ್ತಿದ್ದಾರೆ. ಹಿಂದೆ ಕಾರ್ ಬರ್ತಿದೆ ಅಂತ. ಓಕೆ ಬಾಯ್ 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 ಕುದ್ರೇಸ್.
ಪ್ಲೇಸು ತುಂಬ ಚೆನ್ನಾಗಿ ಗೊತ್ತಿಲ್ಲ. ಬರೋರೆಲ್ಲರೂ ಕ್ಯಾಮ್ರಾ ಇಟ್ಕೊಂಡೇ ಬರ್ತಿದ್ದಾರೆ, ಯಾಕಂದರೆ ವ್ಯೂ ಆಗಿದೆ, ಕಂಪ್ಲೀಟ್ ವ್ಯೂ ತುಂಬ ಚೆನ್ನಾಗಿದೆ. ನೋಡಿ ಇದೇ ಕೈಲಾಸಗಿರಿ, ಇಲ್ಲಿ ಒಳಗಡೆಯಿಂದನೇ ನಾವು ಬರ್ತಿದ್ದೀವಿ. ಸೊ ತುಂಬ ಜನ ಗೊತ್ತಿಲ್ಲ. ನೋಡಿ ರೋಡ್ ಹಂಗೆ ತೋರಿಸ್ತಿದ್ದೀನಿ, ಹಂಗೆ ಸ್ಟ್ರೈಟ್ ಹೋಗಿ ನಿಮಗೆ ಅಡ್ವೆಂಚರ್ ಟ್ರಾವೆಲಿಂಗ್ ಪ್ಲೇಸು ಸಿಗುತ್ತೆ, ಒಳ್ಳೆ ದೇವಸ್ಥಾನವೂ ಮತ್ತು ಒಳ್ಳೆ ವ್ಯೂ ಪಾಯಿಂಟೂ ಸಿಗುತ್ತೆ. ಸೊ ಮಿಸ್ ಮಾಡಿಕೊಂಡೆ ಹೋಗಿ ನೋಡ್ಕೊಂಬನ್ನಿ. ಬಟ್ ಅದು ರೀಸೆಂಟಾಗಿ ಆಗಿರೋದು. ಅವರು ಹೇಳಿದ್ರು 2016 ಸ್ಟಾರ್ಟ್ ಆಯಿತು ಅಂತ. 2016 ಇನ್ನು ಕನ್ಸ್ಟ್ರಕ್ಷನ್ ಎಲ್ಲ ಹೋಗ್ತಿತ್ತು, ಯಾಕಂದರೆ ರೋಡೆಲ್ಲ ಕ್ಲೀನಾಗಿ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಸೊ ಎಲ್ಲರೂ ಕೈಲಾಸಗಿರಿ ನೋಡಿ, ಕೈಲಾಸಗಿರಿ ಇಲ್ಲೇ ಇದೆ. ಅದ್ರ ಒಳಗಡೆ ಹೋಗಿ ಬಂದರೆ ನೋಡಿ ರೂಟ್. ಈಗ ನಾವು ಲೆಫ್ಟ್ ಸೈಡ್ ನೋಡಿದ್ರೆ ಈ ಕಡೆ ಕೈಲಾಸಗಿರಿ ಹೋಗೋದು. ಜಸ್ಟ್ ಇನ್ನು ಸ್ವಲ್ಪ ಮುಂದೆ ಬಂದು ಅದ್ರ ಒಳಗಡೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಸೊ ಇದು ಕೈಲಾಸಗಿರಿ ಔಟ್ಸೈಡ್ ಬಂದು ನಾನು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೈಲಾಸಗಿರಿ ಪಾಯಿಂಟ್ ತೋರಿಸ್ತಿರೋದು. ಇದೆಲ್ಲ ಬರೀ ಕೈಲಾಸಗಿರಿದೇ ನಾನು ತೋರಿಸಿದ್ದು. ಮಿಕ್ಕಿದ್ದು ಕಂಪ್ಲೀಟ್ ಇವರ ಹತ್ರನೇ ಬರುತ್ತೆ. ಮಿಸ್ ಮಾಡ್ಕೊಬೇಡಿ, ನೋಡಿ. ಲಾಸ್ಟ್ 2-3 ಇಯರ್ಸ್ ಕಂಪೇರ್ ಮಾಡಿಕೊಂಡ್ರೆ ಇವಾಗ ತುಂಬ ಬೆಸ್ಟು. ಅಂದರೆ ರೋಡ್ಸ್ ತುಂಬ ಚೆನ್ನಾಗಿದೆ, ಅಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ. ಸೊ ಅವಾಗಾಗಿದ್ದಿದ್ರೆ ರೋಡ್ ಸ್ವಲ್ಪ ಚಿಕ್ಕದಾಗೇ ಇತ್ತು ಹೋಗೋಕ್ಕೆಲ್ಲನೂ, ಅದು ಇನ್ನೂ ನೇಚರ್ ತುಂಬ ಚೆನ್ನಾಗಿತ್ತು ಅವಾಗೂ. ಬಟ್ ಇವಾಗ ತುಂಬ ಜನ ಬರ್ಬೋದು, ರಶ್ ಆಗಲ್ಲ, ಕ್ರೌಡು ಅನ್ಸಲ್ಲ ನಮಗೆ, ಫೀಲ್ ಅನ್ಸಲ್ಲ. ಹೋದ್ರೆ ಫುಲ್ ಟಾಪಲ್ಲಿ ಶಿವ ಟೆಂಪಲ್ ಇರುತ್ತೆ. ಫುಲ್ಲು ಟಾಪಲ್ಲಿ ಶಿವ, ಅಂಬೋಜೇಶ್ವರ. ಅಲ್ಲಿ ಅಂಬೋಜೇಶ್ವರ, ಇಲ್ಲಿ ಅಂಬಾಜಿ ದುರ್ಗಾ ಮಾತೆ ಟೆಂಪಲ್ಲು. ಇದು ಬಂದ್ಬಿಟ್ಟು ದುಷ್ಟ ಸಂಹಾರ ವೀರಾಂಜನೇಯ. ಇಲ್ಲಿ ಡೈಲಿ ಅನ್ನದಾನ ನಡೆಯೋ ಪ್ಲೇಸ್. ನಿಮ್ಮ ವೆಹಿಕಲ್ ಅಲ್ಲಿವರೆಗೂ ಹೋಗ್ತದೆ, ಡೈಲಿ ಇದೆ. ಎಷ್ಟು ತಗೊಂತೀರಾ ಒಬ್ರಿಗೆ? 50 ರೂಪಾಯಿ, 50 ರುಪೀಸ್. ಮೇಲೆ ಕರ್ಕೊಂಡು ಹೋಗ್ತೀರಾ? ಹೋಗಲ್ವಾ? ಬೈಕ್ ಮಾತ್ರ ಯಾರಾದ್ರೂ ಜನ ಬಂದರೆ ಕರ್ಕೊಂಡು ಹೋಗ್ತೀನಿ. ಓಕೆ. ಇಲ್ಲಾಂದ್ರೆ ಇಲ್ಲೇ ಇರ್ತೀನಿ. ಇದೆಷ್ಟು ವರ್ಷ ಆಯಿತು ಇದು ಸ್ಟಾರ್ಟ್ ಆಗಿ? 2015ರಿಂದ ಈಚೆ ನಡೆದಿರೋದು. ಬಟ್ 2015 ಓಪನಿಂಗ್ ಆಗಿರ್ಲಿಲ್ಲ ಅಲ್ವಾ? ಯಾವುದು ಓಪನ್ ಇರಲಿಲ್ಲ, ಇದೆಲ್ಲ ಕಾಡೇ ಇದ್ದಿದ್ದು. 2015 ಇದು ರೋಡ್ ರೆಡಿ ಮಾಡಿ ಇದು ಟ್ರಸ್ಟ್ ಮಾಡಿಕೊಂಡು ಎಲ್ಲ ಭಕ್ತಾದಿಗಳಿಂದ ನಡೀತಿರೋ ದೇವಸ್ಥಾನ. ತುಂಬಾ ಪವಾಡ ಇದೆ. ಇಲ್ಲಿ ಬಂದು ಅರ್ಕೆ ಹೊತ್ಕೊಂಡು ಸಕ್ಸಸ್ ಆಗಿರೋದ್ರಿಂದನೇ ಒಂದು 60 ಹಸುಗಳಿದ್ದಾವೆ. ಕುದುರೆಗಳು ಒಂದು 15 ಇದೆ. ಎಲ್ಲಿದೆ ಕುದುರೆಗಳು? ಎಲ್ಲ ಹೊರಟೋಗಿರ್ತವೆ, ಬೆಟ್ಟ ಎಲ್ಲ ಓಡಾಡ್ತವೆ. ಓಕೆ, ಬರುತ್ತೆ. ಪವಾಡ ಇದೆ. ಇಲ್ಲಿ ಏನಾದ್ರೂ ಅರ್ಕೆ ಹೊತ್ಕೊಳ್ಳಿ ಸಕ್ಸಸ್ ಆಗ್ತದೆ. ಹೋಗಲ್ಲ, ಕಷ್ಟ ಜಾಸ್ತಿ ಅಂತ ಹೇಳ್ಬಿಟ್ಟಿರ್ತಾರೆ. ಬಂದವರೆಲ್ಲ ಕೈಲಾಸಗಿರಿ ನೋಡ್ಕೊಂಡು ಹಂಗೆ ಹೊರಟೋಗ್ತಾ ಇದಾರೆ. ಹೌದು, ಜಾಸ್ತಿ ಜನಕ್ಕೆ ಓನ್ ವೆಹಿಕಲ್ ಬರ್ತದೆ ಅಂತ ಹೇಳ್ಬೇಕು, ಅದು ಇಂಪಾರ್ಟೆಂಟ್. ಹೌದು, ಥ್ಯಾಂಕ್ ಯು. 1000 ಜನ ಬರ್ತಾರೆ, 1000 ಜನನು ಇದ್ರಲ್ಲಿ ಓಡ್ಸಕ್ ಆಗ್ತದ? ಇಲ್ಲ, ಅವ್ರ ವೆಹಿಕಲ್ ಅಲ್ಲೇ ಬರ್ಬೋದು, ಟ್ರೈ ಮಾಡ್ಬೋದಲ್ಲ. ರೋಡ್ ಚೆನ್ನಾಗಿದೆ. ಮೇಲೆ ಹೋಗಿ ಫುಲ್ಲು ಬಿಸಿಲು ಜಾಸ್ತಿ ಇರೋದ್ರಿಂದ ಟಯರ್ಡಾಗಿ ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು ಟೆಂಪಲಲ್ಲಿ. ಮತ್ತು ಆಚೆ ಬಂದು ನಾನು ಇದು ಸೇಮ್ ನಂದಿ ಹಿಲ್ಸ್ ಹೇಗೆ ನಾವು ಕೆಳಗಡೆ ಕಾಣಿಸುತ್ತೆ ನಮಗೆ ಪಿಕ್ಚರ್, ಕೆಳಗಡೆ ಇರೋ ಚಿಕ್ಕ ಮನೆಗಳೆಲ್ಲ ಹಂಗೆ ಕಾಣಿಸ್ತಿದೆ. ತುಂಬ ಚೆನ್ನಾಗಿದೆ ನೋಡಿ, ತಂಪಾದ ಗಾಳಿ ಎಷ್ಟು ಚೆನ್ನಾಗಿ ಬರ್ತಿದೆ, ನೈಸ್ ಅಲ್ವಾ? ಸೊ ಇಂಥ ಪ್ಲೇಸ್ನೆಲ್ಲ ಏನಕ್ಕೆ ಮಿಸ್ ಮಾಡ್ಕೊತೀರಾ? ಮೇಲೆ ನೀವು ಬಂದರೆ ಈ ಥರ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಅಲ್ಲಿ ಶಿವ ಪಾರ್ವತಿ ದೇವಸ್ಥಾನ ಎಲ್ಲ ನೋಡ್ಬೋದು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಗೆ ಏನಾದರೂ ಗೊತ್ತಿದ್ದರೆ, ನಾನು ಏನಾದರೂ ಇಲ್ಲಿ ಡೀಟೇಲ್ಸ್ ಮರ್ತೋಗಿದ್ದರೆ ಪ್ಲೀಸ್ ಮರೀದೆ ಕಮೆಂಟ್ ಮಾಡಿ. ಸೊ ಏನಾದರೂ ಮರ್ತಿದ್ರೆ, ನಿಮ್ಗೆ ಏನಾದರೂ ಇನ್ನೂ ಪ್ಲೇಸಸ್ ಗೊತ್ತಿದ್ದರೆ ಹೇಳಿ ನಮಗೂ.